ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿಸಿಟಿವಿಯನ್ನು ಪೊಲೀಸರು ಈಗಾಗಲೇ ಅಳವಡಿಸಿದ್ದಾರೆ. ಸಿಸಿಟಿವಿಯನ್ನು ಅಳವಡಿಸಿದ ನಂತರ ಯಾವ ರೀತಿ ಕಾರ್ಯಪ್ರವೃತ್ತರಾಗ್ತಾರೆ ಅಲ್ಲಿನ ಸಿಬ್ಬಂದಿಗಳು ಅಂತ ಹೇಳಿ ನಾವು ಕಂಪ್ಲೀಟ್ ಮಾಹಿತಿಯನ್ನು ನ್ಯೂಸ್ 18ನಲ್ಲಿ ತೋರಿಸ್ತಾ ಹೋಗ್ತೀವಿ. ನೋಡಿ, ಇದು MG ರೋಡಿನ ಪ್ರತಿಯೊಂದು ಸಿಸಿಟಿವಿಯ ಒಂದು ಭಾಗ ಆಗಿರತಕ್ಕಂಥದ್ದು. ಪ್ರತಿಯೊಬ್ಬರು ಮೂವ್ಮೆಂಟ್ ಅನ್ನು ಕೂಡ ವಾಚ್ ಮಾಡೋದಕ್ಕೆ ಇಲ್ಲಿನ ಸಿಸಿಟಿವಿ ತಂತ್ರಜ್ಞರು ಹಾಗೂ ಪೊಲೀಸರು ಇಲ್ಲಿ ನಿಯೋಜನೆಗೊಳ್ತಾರೆ. ಅಂದ್ರೆ ಈಗಾಗಲೇ ಶುರು ಮಾಡಿದ್ದಾರೆ ಕೆಲಸ. ಅಂದ್ರೆ ಬೆಳಗಿನ ಜಾವ ಸುಮಾರು 9 ಗಂಟೆಯಿಂದನೇ ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ಜಂಕ್ಷನ್ಗಳಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಈ ಜಂಕ್ಷನ್ ಏನ್ ತೋರಿಸ್ತಾ ಇದೀವಿ, ಇದು ಬಂದು MG ರೋಡ್ ಹಾಗೂ ಬ್ರಿಗೇಡ್ ರಸ್ತೆಯ ಒಂದು ಕಾರ್ನರ್ ಎಕ್ಸಿಟ್ ಜಂಕ್ಷನ್ ಅಂತಾನೆ ಹೇಳ್ಬೋದು. ಇದು ಬ್ರಿಗೇಡ್ ರಸ್ತೆ ಜಂಕ್ಷನ್, ಜೊತೆಗೆ ಇದು ಚರ್ಚ್ ಸ್ಟ್ರೀಟ್ ಜಂಕ್ಷನ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಒಂದು ಮಾಹಿತಿಗಳನ್ನ, ಅಂದ್ರೆ ಏನೊಂದು ಬಸ್ಗಳಿಂದ ಹಿಡಿದು ವಾಹನಗಳ ಸಂಚಾರ, ಯಾರಾದ್ರೂ ನಡ್ಕೊಂಡ್ ಬರೋದು, ಓಡಾಡೋದು, ಪ್ರತಿಯೊಂದು ಕೂಡ ಮಾಹಿತಿಯನ್ನ ಇಲ್ಲಿ ಕಲೆ ಹಾಕ್ತಾ ಹೋಗ್ತಾರೆ. ಸುಮಾರು ಈಗಾಗಲೇ 1000ಕ್ಕೂ ಹೆಚ್ಚು ಸಿಸಿಟಿವಿ, ಅಂದ್ರೆ ನಗರಾದ್ಯಂತ ಅಂದ್ರೆ 1000ಕ್ಕೂ ಹೆಚ್ಚು ಸಿಸಿಟಿವಿ ನಿಯೋಜನೆಗೊಂಡಿದ್ದು. ಅದರಲ್ಲಿ ಪ್ರಮುಖ ರಸ್ತೆಗಳು ಮಹಾತ್ಮ ಗಾಂಧಿ ರಸ್ತೆ ಆಗಿರ್ಬೋದು. ಜೊತೆಗೆ ಇಲ್ಲಿ ನಾವು ತೋರಿಸ್ತಾ ಇದೀವಿ ದೊಡ್ಡ ಸ್ಕ್ರೀನ್ಗಳಲ್ಲಿ ಈ ಒಂದು ಮೊಬೈಲ್ ವಿಡಿಯೋಗಳನ್ನ ನೀವು ದೊಡ್ಡ ಸ್ಕ್ರೀನ್ಗಳಲ್ಲಿ ನೋಡಬಹುದು. ಇವ್ರು ಯಾವ ಸ್ಕ್ರೀನ್ಗಳಲ್ಲಿ ಡೌಟ್ ಬರುತ್ತೋ ಆ ಸ್ಕ್ರೀನ್ಗಳಲ್ಲಿ ಹಾಕಿ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನ ಪೊಲೀಸರು ಅಂದ್ರೆ ನೋಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಜನರ ಓಡಾಟ ಇದು ನೋಡ್ತಾ ಇರಬಹುದು. ಪಾರ್ಕಿಂಗ್ ಲಾಟ್ ಅಂದ್ರೆ ಚರ್ಚ್ ಸ್ಟ್ರೀಟಿನ ಒಂದು ಪಾರ್ಕಿಂಗ್ ವಿಭಾಗ ಆಗಿರ್ಬೋದು. ಅಂದ್ರೆ ಇಲ್ಲಿ ನೋಡಬಹುದು, ಈ ವ್ಯಕ್ತಿ ಸುಮಾರು ಹೊತ್ತಿಂದ ಇಲ್ಲಿ ನಿಂತಿರ್ತಾರೆ. ಈತನ ಚಹರೆಯನ್ನ ಕೂಡ ಸಿಸಿಟಿವಿಯಲ್ಲಿ ಗುರುತಿಸಬಹುದು. ಈತ ಯಾರು ಏನು ಅನ್ನೋದು ಕಂಪ್ಲೀಟ್ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾರೆ ಪೊಲೀಸರು. ಇನ್ನ ಇದೇ ವಿಚಾರವಾಗಿ ಈ ಒಂದು ಬ್ರಿಗೇಡ್ ರಸ್ತೆಗೆ ಬರೋದಾದ್ರೆ, ಬ್ರಿಗೇಡ್ ರಸ್ತೆಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ಅಂದ್ರೆ 500 ಮೀಟರ್ ಏನ್ ದೂರ ಇದೆ, ಅಂದ್ರೆ ಎಂಟ್ರಿ ಆಗೋದ್ರಿಂದ ಹಿಡಿದು ಎಕ್ಸಿಟ್ ಆಗೋವರೆಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೋಡಿ, ಇದು ವಾಹನಗಳು ಒಂದು ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ MG ರೋಡ್ ಇಂದ ಒಳಗಡೆಗೆ ಟುವರ್ಡ್ಸ್ ಬ್ರಿಗೇಡ್ ರಸ್ತೆಯಲ್ಲಿ ಸಂಚರಿಸುವಂತ ವಾಹನ. ಜೊತೆಗೆ ಈ ಒಂದು ನಾನು ತೋರಿಸ್ತಾ ಇದ್ದೀನಿ ವಿಜುವಲ್ಸ್, ಇದು ಮಹಿಳೆಯರಿಗೆ ಹೋಗುವಂತಹ ಸಪರೇಟ್ ಒಂದು ಬ್ಯಾರಿಕೇಡ್ ಹಾಕಿ ಬೇಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಬೇಯಲ್ಲಿ ಓಡಾಡುವಂತ ವ್ಯಕ್ತಿಗಳನ್ನ ಚಹರೆಯನ್ನ ಕಂಡುಹಿಡಿಯಬಹುದು. ಅದರ ಜೊತೆಗೆ ಸುಮಾರು ಒಂದು 500ಕ್ಕೂ ಹೆಚ್ಚು ಅಂದ್ರೆ ವ್ಯೂಗಳು, ಯಾವ್ಯಾವ ರೀತಿ HD ವ್ಯೂಗಳು ಕೂಡ ಇರ್ತಕ್ಕಂಥ. ಆಮೇಲೆ ಡ್ರೋನ್ ಆರಿಸಿದ್ರೆ ಆ ಡ್ರೋನ್ ಮುಖಾಂತರ ಎಲ್ಲ ವಿಜುವಲ್ಸ್ ಗಳನ್ನ ಕೂಡ ಪಡಿತಾ ಹೋಗ್ತಾರೆ. ಇಲ್ಲಿ ಒಬ್ಬರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅದ್ ಸಾಧ್ಯವಾದ್ರೆ ಕೇಳೋಣ. ಸರ್, ಏನಾದ್ರು ಇಲ್ಲಿ ವಿಜುವಲ್ಸ್ ಗಳಲ್ಲಿ ನೀವು ಏನಾದ್ರು ಪತ್ತೆ ಮಾಡುವಂತದ್ದು ಏನಾದ್ರು ಆಗತ್ತಾ ಅಂತ? ಓಕೆ, ಸೊ ಪೊಲೀಸ್ ಅಧಿಕಾರಿಗಳು ಪರ್ಮಿಷನ್ ಇಲ್ಲದೆ ಅವರು ಮಾತನಾಡಕ್ ಆಗಲ್ಲ ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ ಇದೆಲ್ಲವೂ ಸಹ ಆ ಪೊಲೀಸ್ ಅಧಿಕಾರಿಗಳ ಒಂದು ಕಣ್ಗಾವಲಿನಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ವಾಹನಗಳ ನಂಬರ್ ಪ್ಲೇಟ್ ಗಳನ್ನ ಸಹ ಝೂಮ್ ಮಾಡಿ ಮಾಡಬಹುದು. ಜೊತೆಗೆ ಇಲ್ಲಿರೋ ಟೆಕ್ನಿಷಿಯನ್ಸ್ ಹೇಳೋ ಪ್ರಕಾರ ವಾಹನಗಳನ್ನ ನಂಬರ್ ಪ್ಲೇಟ್ ಅಂದ್ರೆ ಗುಂಪುಗಾರಿಕೆಗಳಲ್ಲಿ ಏನ್ ಜನ ಬರ್ತಾರೆ, ಒಂದು 5 ರಿಂದ 10 ಜನ, ಇಲ್ಲೊಂದು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಹುಡುಗ ಹುಡುಗಿ ಆಗಿರ್ಬೋದು ಅಥವಾ ಈ ಪಬ್ಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜಾಗ ಇದು. ಇಲ್ಲಿ ನಾನು ಡಬಲ್ ಕ್ಲಿಕ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಸಹ ಅತಿ ಹೆಚ್ಚು ಪಬ್ ಇರೋದ್ರಿಂದ ಹುಡುಗ ಹುಡುಗಿರು ಏನ್ ಮಾಡ್ತಾ ಇದ್ದಾರೆ, ಅಥವಾ ಏನ್ ವಾಹನ ನಂಬರ್ ಗಳನ್ನ ಒಂದು ಝೂಮ್ ಔಟ್ ಅಲ್ಲಿ ವಾಹನ ನಂಬರ್ ಗಳನ್ನ ಪತ್ತೆ ಹಚ್ಚಬಹುದು. ಚೈನ್ ಸ್ನ್ಯಾಚಿಂಗ್ ಏನಾದ್ರು ಆದ್ರೆ ಈ ತರ ಪ್ರತಿಯೊಂದು ಸಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ವಾಹನ ಇದೆ KA03 JT 9885 ಅಂತ. ಪ್ರತಿಯೊಂದು ವಾಹನಗಳನ್ನು ಸಹ ಒಂದು ನೋಡ್ತಾ ಇರಬಹುದು. ಇನ್ನ ಇಲ್ಲಿ ಅಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಅನ್ಸುತ್ತೆ ಇದು. ಅದ್ರ ಹಿಂದ್ಗಡೆ ಇರುವಂತ ಒಂದು ರಸ್ತೆ, ಆ ರಸ್ತೆಯಲ್ಲೂ ಸಹ ಕಂಪ್ಲೀಟ್ ಆಗಿ ಒಂದು ಯುವಕರು ಈಗಾಗಲೇ ಊಟ ಮಾಡ್ತಾ ಇದ್ದಾರೆ, ಅಂದ್ರೆ ಒಂದು ಟಿಫನ್ ಮಾಡ್ತಾ ಇದ್ದಾರೆ. ಇಲ್ಲೂ ಸಹ ಸಂಜೆ ವೇಳೆಗೆ 6:30-7 ಗಂಟೆ ಮೇಲೆ ಒಂದು ಜನರ ಸಂದೋಣಿ ಜಾಸ್ತಿ ಇದ್ರೆ ಇಲ್ಲೂ ಕೂಡ ಪತ್ತೆ ಹಚ್ಬೋದು ಅವರ ಚಲನವಲನಗಳನ್ನ. ಒಟ್ಟಾರೆಯಾಗಿ ಕೇವಲ ಇನ್ನ 4 ಅವರ್ ಅಂದ್ರೆ 4 ಗಂಟೆ 5 ಗಂಟೆ ಒಳಗಡೆ ಕಂಪ್ಲೀಟ್ ಆಗಿ ಸಿಬ್ಬಂದಿಗಳು ಇಲ್ಲಿ ಬಂದು ಕಂಪ್ಲೀಟ್ ಆಗಿ ಸಿಸಿಟಿವಿನ ಮಾನಿಟರ್ ಮಾಡೋದಕ್ಕೆ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.